ಅಂಜಲಿ ಅಂಜಲಿ ಅಂಜಲಿ. ಎಷ್ಟು ದಿವಸ ಆಯ್ತು ಇದನ್ನು ತಿನ್ಲಾರ್ದೆ ನಾನು. ಅದು ಸ್ವೀಟ್ ತಿಂತಾ ಇರೋ ಅಜ್ಜಿ ನನಗೆ ಅನ್ಕೊಡ್ಬಿಡ್ಲಿ. ಗಣೇಶ ಏನಪ್ಪ ಮಾಡ್ಲಿ ಈ ಮದುವೆ ತಪ್ಸಕ್ಕೆ ಅದು ಒಂದು ಒಳ್ಳೆ ಐಡಿಯಾ ಕೊಡು ಗಣೇಶ. ನೋಡ್ ಸಾಕ್ಷಿ, ನೀನು ಹೀಗೆ ಅಳ್ತಾ ಇದ್ರೆ ಅತ್ತೆ ಬಂದು ಚೆನ್ನಾಗಿ ರೇಗ್ತಾರೆ. ಆಮೇಲೆ ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡಾಗ ಆಗುತ್ತೆ ನಿನ್ನ ಪರಿಸ್ಥಿತಿ. ಹಾ, ಐಡಿಯಾ ಬಂತು. ಏನಂದ್ರಿ? ಇರುವೆ ಅಂದ್ರ? ಲಡ್ಡು ಅಮ್ಮ ತುಂಬಾ ಥ್ಯಾಂಕ್ಸ್. ಮನೆ ತುಂಬ ದೊಡ್ಡದಾಗಿದೆ. ಮನೆ ಏನೋ ದೊಡ್ಡದಾಗಿದೆ, ಆದರೆ ಮನಸ್ಸು ದೊಡ್ಡದಾಗಿರ್ಬೇಕಲ್ಲ ಅಮ್ಮ. ಮನೆ ದೊಡ್ಡದಾಗಿದೆ ಅಂತ ಮದುವೆನ ಮನೇಲೇ ಮಾಡ್ಕೊಡ್ತೀನಿ ಅಂತ ಅನ್ಕೊಂಡ್ಬಿಡ್ಬೇಡಿ. ನಮಗೆ ಮದುವೆನ ಚೌಲ್ಟ್ರಲ್ಲಿ ಗ್ರ್ಯಾಂಡಾಗಿ ಮಾಡಿಕೊಡ್ಬೇಕು. ಮದುವೆ ಮಾತುಕತೆ ಹಂಗಿರ್ಲಿ, ಮೊದಲು ಹುಡುಗಿನ ಕರೆಸಿ. ನನ್ನ ಸೊಸೆಯರು ಕರ್ಕೊಂಡು ಬರ್ತಾರೆ. ವಾಸಂತಿ, ಸಿಂಧು, ಭಾಗಿ ಬಾಯಿಲಿ. ಒಬ್ಬಳೇ ಬರ್ತಿದೆಯಲ್ಲೇ, ಸಾಕ್ಷಿಯಲ್ಲೇ? ಅಂದಾಗೆ ಇವ್ರು ಯಾರು? ಇವಳು ನಮ್ಮ ನಾದ್ನಿ, ಯಜಮಾನ್ರ ತಂಗಿ ಭಾಗೀರಥಿ ಅಂತ. ಓಹೋ, ಈ ಮನೆ ಸೊಸೆದಿರ್ಗೆ ಇಬ್ರಿ ಪ್ರತಿದಿರೋ. ಯಾಕೆ ಇವ್ರ ಬಾಯಲ್ಲಿ ಮಾತೇ ಹೊರಡ್ತಾ ಇಲ್ಲ? ನಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ವಾ? ಚೇಚೆ, ಹಾಗೇನಿಲ್ಲ, ಮಾತಾಡ್ತಾಳೆ. ಏನಾಗಿದೆ ನಿಮಗೆ? ಅವ್ರು ಅಷ್ಟೊಂದು ಕೇಳ್ತಾ ಇದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡೆ. ಏನಾಗಿದೆ ಅವರಿಗೆ? ನಾಲಿಗೆ ಬಿದ್ದೋಗಿದ್ಯಾ? ಮತ್ತೆ ಅವ್ರೇನು ಮೂಕಿನ? ಚಚಾ, ಹಾಗೇನಿಲ್ಲ, ನಾನು ವಿಚಾರಿಸ್ತೀನಿ. ಯಾಕೆ ಈಗ ತಲೆ ಕೆಟ್ಟಿರ್ತಾವ ತಲೆ ಅಲ್ಲಾಡಿಸ್ತಾ ಇದೆಯಾ? ಗಂಡಿನ ಕರೋರು ಏನು ಅನ್ಕೊಳ್ಳೋದಿಲ್ಲ. ಹೀಗೆ ತಲೆ ಅಲ್ಲಾಡಿಸೋದಕ್ಕೆ ಇಲ್ಲಿಗೆ ಯಾಕೆ ಬಂದೆ? ಹೋಗಿ ಸಾಕ್ಷಿ ಕರ್ಕೊಂಬ, ಹೋಗು. ಸಾಕ್ಷಿ ಬಂದ್ಲು. ಇವಳೇ ನಮ್ಮ ಮುದ್ದು ತಂಗಿ ಸಾಕ್ಷಿ. ಸಾಕ್ಷಿ ಆ್ಯಕ್ಚುಲಿ ನಮ್ಮ ಅತ್ತೆ ಮಾತು ತುಂಬ ಕಡಿಮೆ ಆಡೋದು, ಆದರೆ ಯಾವುದೇ ಕೆಲಸನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ನೋಡಿ ನಮ್ಮ ಸಾಕ್ಷಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸಾಕ್ಷಿ, ಬಂದು ಕೂತ್ಕೋ. ಅಯ್ಯಯ್ಯೋ, ಅತ್ತಿನ ಕರ್ಕೊಂಡು ಗಂಡಿನ ಮುಂದೆ ಕೂರ್ಸೇ ಬಿಟ್ರು. ಈ ಮ್ಯಾಜಿಕ್ ಅಂಜಲಿ ಎಲ್ಲಿ ಹೋದ್ಲು ಏನೋ. ಕಣ್ಣವ್ರು ನೋಡಿದ್ರೆ ಅತ್ತಿನ ಒಪ್ಕೊಳಂಗ್ ಕಾಣುತ್ತೆ. ಈಗಲೂ ಮ್ಯಾಜಿಕ್ ಮಾಡ್ಲಿಲ್ಲ ಅಂದ್ರೆ ಅತ್ತೆ ಮದುವೆ ಆಗೇ ಹೋಗುತ್ತೆ. ಈ ಮ್ಯಾಜಿಕ್ ಅಂಜಲಿ ಎಲ್ಲಿ ಹೋದ್ಲು? ಲಡ್ಡು, ನೀ ಕಣ್ಣೆ ನೆತ್ತಿ ಮೇಲಿದ್ಯೇನೋ, ಸರಿಯಾಗಿ ನೋಡ್ಕೊಂಡ್ ಬರಕ್ಕಾಗಲ್ವಾ? ನೀನು ಕಣ್ಣೆ ನೆಟ್ಟಗಿತ್ತಲ್ಲ, ನೀನೇ ಪಕ್ಕಕ್ಕೆ ಹೋಗ್ಬೇಕಿತ್ತು. ಹೌದಾ? ಏನೋ ಭೂತ ಭೂತ ಅಂತ ಕರೆದಾಗಿತ್ತು. ಇಲ್ಲವಲ್ಲ, ಅಂತದೇನಿಲ್ಲ. ಓಯ್, ಸುಳ್ಳು ಹೇಳ್ಬೇಡ ಲಡ್ಡು. ಈ ಸತಿ ನೀವು ಏನಾದ್ರೂ ಭೂತದ ಕತೆ ಕಟ್ತಿದ್ಯಾ? ಇರು, ಎಲ್ರಿಗೂ ಹೇಳ್ತೀನಿ. ಹೇಳೇನ್ ಮಾಡ್ತೀಯಾ?
ಆ ಭೂತ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲಾಂದ್ರೆ ದೊಡ್ಡಪ್ಪನ ಕಣ್ಣಿಗೆ ಕಾಣುತ್ತಾ? ಇಲ್ವಲ್ಲ. ನೀನೇನೇ ಹೇಳಿದ್ರು ಎಲ್ಲ ನಿನ್ನ ಲೂಸು ಲೂಸು ಅಂತ ಬೈತಾರೆ. ಹೌದಲ್ವಾ? ನೀನ್ ಆ ಭೂತ ನೋಡಿದ್ಯಾ? ನೋಡಿದೀನಿ. ಹಾಗಾದ್ರೆ ಆ ಭೂತ ಈ ಮನೇಲಿ ಇದ್ಯಾ? ಭೂತ ಅಂದ್ರೆ ಭೂತ ಅಲ್ಲ. ನಾನು ಅವತ್ತು ಹೇಳಿದ್ನಲ್ಲ, ಜೈ ಕರ್ನಾಟಕ. ನನ್ ಜೈ ಕರ್ನಾಟಕನ? ನಾನು ನಿನ್ ಜೈ ಕರ್ನಾಟಕನೇ ಭೂತ ಅಂತ ಕರೆಯೋದು. ಹೌದಾ? ಆ ಜೈ ಕರ್ನಾಟಕ ಇಂದ ನನಗ್ ತುಂಬಾ ಸಹಾಯ ಆಗಿದೆ. ಇಲ್ಲ ಅಂದಿದ್ರೆ ಈ ಮನೆಯವರೆಲ್ಲ ಸೇರ್ಕೊಂಡು ನನ್ನ ಒಡವೆ ಕಳ್ಳಿ ಅಂತ ಪೊಲೀಸಿಗೆ ಹಿಡ್ಕೊಟ್ಬಿಡ್ತಿದ್ರು. ಲಡ್ಡು, ಆ ಜೈ ಕರ್ನಾಟಕಗೆ ನನ್ನಿಂದ ಒಂದ್ ನಮಸ್ಕಾರ ಹೇಳು. ಅಯ್ಯೋ, ಭೂತ ಅಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಇನ್ ನಿನ್ ನಮಸ್ಕಾರ ಹೆಂಗೆ ಹೇಳಿ? ನಿನಗ್ ಸಿಗ್ದಮ್ ನೀನೇ ಹೇಳ್ಕೊ. ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ. ಭೂತು ಭೂತು. ಅವನು ಏನಂದ? ಅಲ್ಲ, ಅವನು ಜೈ ಕರ್ನಾಟಕನ ಭೂತ ಅಂತಂದ. ಅಂದ್ರೆ ಆ ಜೈ ಕರ್ನಾಟಕ ಭೂತನ? ಆ ಭೂತ ಲಡ್ಡು ಕಾಣಿಸೋದಾದ್ರೆ ನಂಗೆ ಯಾಕೆ ಕಾಣಿಸ್ತಾ ಇಲ್ಲ? ಶೋ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಲಡ್ಡು ಎಲ್ಲಿ ಹೋದ್ಲಿ ಅಂಜಲಿ? ಕರೆಕ್ಟ್ ಟೈಮಲ್ಲಿ ಕೈ ಕೊಡ್ತಾಳೆ. ಅಂಜಲಿ, ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಏನು ಶೂ, ನೀನ್ ಹಿಂಗೆ ಇಲ್ಲಿ ಆಟ ಆಡ್ಕೊಂಡು ಕೂತಿದ್ರೆ ಗಂಡಿನ ಕೊಡೋರು ಅತ್ತೆ ಒಪ್ಕೊಂಡ್ಬಿಡ್ತಾರೆ. ಮದ್ವೆ ಮಾತುಕತೆನೂ ಆಗೋಗುತ್ತೆ. ದೊಡ್ಡದಾಗೇನೋ ಮ್ಯಾಜಿಕ್ ಮಾಡ್ತೀನಿ ಅಂದೆ. ಸುಮ್ಮನೆ ಅದನ್ನೇ ಮಾಡ್ತಿರೋದು. ಓ, ಇದಾ? ನೆಲದ ಮೇಲೆ ತಲೆ ಬಗ್ಸ್ಕೊಂಡು ನಿದ್ದೆ ಮಾಡೋದು ಮ್ಯಾಜಿಕ್ಕಾ? ನಾನು ನಿದ್ದೆ ಮಾಡ್ತಿಲ್ಲ, ಮಾತಾಡ್ತಿದ್ದೀನಿ. ಯಾರ ಜೊತೆ? ಹಶ್ ಪುಷ್ ಇವೆ ಖುಷ್. ಇರ್ಬೇಕು, ಏನ್ ಮಾಡಕ್ಕಾಗುತ್ತೆ? ನಿನ್ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಅತ್ತೆ ಕತೆ ಗೋವಿಂದ. ನೀನ್ ನಂಬ್ಕೊಂಡೆಲ್ಲ ಹಾಳಾಯ್ತು. ಅದೇನ್ ಮಾಡ್ತೀಯೋ ಮಾಡ್ಕೋ. ಇರ್ವೇಗಡೆ ಹೇಳಿದ ಜ್ಞಾಪಕ ಇದೆಯಲ್ಲ, ನನ್ನನ್ನು ಹೆಲ್ಪ್ ಮಾಡ್ತೀರಲ್ವಾ? ನಾನು ಸಾಕ್ಷಿ ಹತ್ತ ಹೋಗಿ ಬರ್ತೀನಿ. ನೀವು ಬೇಗ ಬಂದ್ಬಿಡಿ, ಆಯ್ತಾ? ಬಾಯ್. ನಿಮ್ಮನ್ನು ನೋಡಿದ್ರೆ ನಮ್ಮ ಹುಡುಗಿ ನಿಮಗೆಲ್ಲ ಇಷ್ಟ ಆಗಿರೋ ಹಾಗಿದೆ. ನೋಡೋಕ್ಕೆ ಮುದ್ದಾಗಿ ಚೆನ್ನಾಗಿದ್ದಾಳೆ, ಆದರೆ ಇವಳು ಗುಣ ಸ್ವಭಾವ ತಿಳ್ಕೊಬೇಕಲ್ಲ. ನೋಡಿ, ನಾನು ಮೊದಲೇ ಒಂದು ಮಾತು ಹೇಳಿಬಿಡ್ತೀನಿ. ನಾವು ತುಂಬ ಸಂಪ್ರದಾಯಸ್ಥರು. ನಮ್ಮ ಮನೆಯಲ್ಲಿ ನೈಟಿ, ಸ್ಕರ್ಟು, ಮಿನಿ ಅವೆಲ್ಲ ಹಾಕ್ಕೊಳ್ಳೋ ಹಂಗಿಲ್ಲ. ಏನಿದ್ರು ಸೀರೆ ಉಡಬೇಕು ಅಷ್ಟೇ. ನೋಡಿ, ಇನ್ನೂ ಒಂದು ವಿಷಯ, ತವ್ರ ಮನೆ ಇದೇ ಊರಲ್ಲಿ ಇದೆ ಅಂತ ಪದೇ ಪದೇ ತವ್ರ ಮನೆಗೆ ಹೋಗೋ ಹೋಗಿಲ್ಲ. ಅದಕ್ಕೇನಂತೆ, ನೀವು ಹೇಳಿದಾಗೆ ಆಗಲಿ. ಮದುವೆ ಆದಮೇಲೆ ನಿಮ್ಮನೆ ತಾನೇ ಅವಳ ಮನೆ ಅಲ್ವಾ ಸಾಕ್ಷಿ? ಇನ್ನೇನು, ನಮ್ಮ ಸಾಕ್ಷಿ ನಿಮ್ಮೆಲ್ಲ ಕಂಡೀಷನ್ನ ಒಪ್ಕೊಂಡಿದ್ದಾಳೆ. ನೀವು ಸ್ವೀಟ್ಸ್ ತಗೊಂಡು ಈ ಸಂಬಂಧನ ಓಕೆ ಮಾಡ್ಕೊಳ್ಳಿ. ಜಿಲೇಬಿ, ಸ್ವೀಟ್ಸ್ ತಗೊಂಡು ಬಾ. ಬೇಗ ಹೋಗಿ ನೀರು ತಗೊಂಬಂದ್ಬಿಡು. ಸಾಕ್ಷಿ, ಹೋಗಿ ಎಲ್ಲರಿಗೂ ಕಾಫಿ ತಂದ್ಕೊಡು. ಹೋಗಮ್ಮ. ಯಾಕೆಲ್ಲ ಸುಮ್ಮನೆ ಕೂತಿದ್ದೀರಾ? ಪ್ಲೀಸ್ ಸ್ವೀಟ್ ತೊಗೊಳ್ಳಿ. ಈ ಬರ್ಫಿ ಪೇಡ ನಮ್ಮ ಸುಹಾಸ್ ತಂದಿದ್ದು. ಈ ಮೋತಿಚೂರ್ ಲಾಡು ಮಾತ್ರ ನಮ್ಮ ಸಾಕ್ಷಿ ಮನೆಯಲ್ಲೇ ಮಾಡಿದ್ದು. ಹೌದಾ? ವೆರಿ ಗುಡ್. ನಮ್ಮ ಬಾವಿ ಸೊಸೆ ಕೈ ರುಚಿ ಹೇಗಿದೆ ಅಂತ ನೋಡೇ ಬಿಡ್ತೀವಿ.
ಯಾವ ತಿನ್ಬೇಡಿ ಇರ್ಬೇ ಇರ್ಬೇ ಇದೆ. ಏನು ಸ್ವೀಟ್ಸ್ ರೀ ಇದು? ಇದು ಎಂತ ಸ್ವೀಟ್ ಇದು? ಯಾಕೆ ಏನಾಯ್ತು? ಏನಾಯ್ತಾ? ಸ್ವೀಟ್ ತುಂಬ ಎಲೆಗಳು ತುಂಬಿಕೊಂಡಿದ್ದಾವೆ ಅಂತಂದೇನೆ ನಮಗೆ ಕೊಡೋದು? ಇಲ್ಲ ಇಲ್ಲ ಇಲ್ಲ, ಒಳ್ಳೆ ಕ್ವಾಲಿಟಿ ಸ್ವೀಟ್ಸೇ ತಂದಿರೋದು. ಒಳ್ಳೆ ಕ್ವಾಲಿಟಿ ಸ್ವೀಟ್ಸ್ ಅಂದ್ರೆ ಇರ್ಬೇ ಎಲ್ಲಿಂದ ರೀ ಬಂತು? ನಾವ್ಯಾವ್ದು ಇರ್ಬೇ ಹಾಕಿದೀವಾ? ಅದು ಸ್ವೀಟ್ಸ್ ಅಂದಮೇಲೆ ಇರುವೆ ಬರೋದು ಸಹಜ. ಅದನ್ನು ಬಿಟ್ಬಿಡಿ, ಬೇರೆ ಸ್ವೀಟ್ಸ್ ತರಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಯಾರಿಗೆ ಬೇಕ್ರಿ ನಿಮ್ಮ ಸ್ವೀಟ್ಸು? ನಾವೇನು ಗತಿಗೆಟ್ ಬಂದಿದ್ದೀವಾ? ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಹೇಗೂ ನಮ್ಮ ಸಂಬಂಧ ಒಪ್ಕೊಂಡಿದ್ದೀರಿ. ಸ್ವೀಟ್ಗೋಸ್ಕರ ನಿಮ್ಮ ಮನಸ್ಸನ್ನು ಕೆಡ್ಸ್ಕೋಬೇಡಿ. ಏನಂದ್ರಿ? ನಿಮ್ ಸಂಬಂಧ ಬೆಳೆಸ್ಬೇಕಾ? ಒಂದ್ ಒಳ್ಳೆ ಸ್ವೀಟ್ ತಂತ್ರ ಯೋಗ್ಯತೆ ಇಲ್ಲ, ಸಂಬಂಧ ಬೆಳೆಸು ಅಂತ ಹೇಳ್ತಾ ಇದ್ದೀರಾ? ಹೌದು, ಇಷ್ಟೆಲ್ಲ ಮರ್ಯಾದೆ ಹೋದ್ಮೇಲೆ ಇನ್ನೊಂದು ಕ್ಷಣ ನಾವಿಲ್ಲಿರಲ್ಲ. ಬರ್ರಿ ಹೋಗೋಣ. ಸರ್ ದಯವಿಟ್ಟು ನನ್ನ ಮಾತು ಕೇಳಿ. ದುಡುಕಿ ನನ್ನ ತಂಗಿ ಜೀವನ ಹಾಳು ಮಾಡಿಬಿಡಿ ಪ್ಲೀಸ್. ಹೌದು ಸರ್, ದೊಡ್ಡ ಮನಸ್ಸು ಮಾಡಿ ಸಂಬಂಧನ ಒಪ್ಕೊಳ್ಳಿ ಪ್ಲೀಸ್. ದಯವಿಟ್ಟು ಹೆಣ್ಣೆತ್ತವ್ರ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಮ್ಮ. ನೋಡಿ, ನೀವು ಈ ರೀತಿ ಸಂಬಂಧ ಬೇಡ ಅಂತ ಹೊರಟೋದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನಮ್ಮ ಸಾಕ್ಷಿ ಬಗ್ಗೆ ಇಲ್ದಿರೋ ಕಥೆಗಳನ್ನ ಕಟ್ಬಿಡ್ತಾರೆ. ನೀವೇನೇ ಹೇಳಿದ್ರು ಅಷ್ಟೇ, ಸ್ವೀಟ್ಸ್ ಅಲ್ಲಿ ಇರುವೆ ಹಾಕ್ಬಿಟ್ಟು ತಮಾಷೆ ನೋಡ್ತಾ ಇದ್ದೀರಾ? ನಮ್ಗೆ ಎಂತ ಅವಮಾನ ಆಯ್ತು ಗೊತ್ತಾ? ಈ ಸಂಬಂಧ ಬೇಡ ಅಂತ ನಿರ್ಧಾರ ಮಾಡಾಯ್ತು. ಇನ್ನು ಏನ್ ನೋಡ್ತಾ ಇದ್ದೀರಾ? ನಡೀರಿ ಹೋಗೋಣ. ಸರ್ 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 ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ಈ ರೀತಿ ಸಂಬಂಧ ಕಟ್ಕೊಂಡು ಹೋಗಬೇಡಿ ಪ್ಲೀಸ್. ಸರ್ ಪ್ಲೀಸ್, ನಮ್ಮ ತಂಗಿ ಭವಿಷ್ಯದ ಪ್ರಶ್ನೆ. ಏನೋ ತಪ್ಪಾಗಿರ್ಬೋದು, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಗೆ ಅವಮಾನ ಮಾಡಬೇಕು ಅಂತಾಗಲಿ ತಮಾಷೆ ಮಾಡಬೇಕು ಅಂತಾಗಲಿ ಉದ್ದೇಶಪೂರ್ವಕವಾಗಿ ನಾವು ಹೀಗೆ ಮಾಡಿಲ್ಲ. ಪ್ಲೀಸ್. ಏನ್ರಿ ನೀವು ಮಾತಾಡ್ತಾ ಇರೋದು? ಅಯ್ಯೋ, ಮರ್ಯಾದೆ ಎಲ್ಲ ತೆಗೆದುಬಿಟ್ಟು ಈಗ ಸಾರಿ ಕೇಳ್ತಾ ಇದ್ದೀರಾ? ಅದೇನೋ ಹೇಳ್ತಾರಲ್ಲ, ಊರು ಮುಂದೆ ಮರ್ಯಾದೆ ತೆಗೆದು ಒಲೆ ಮುಂದೆ ಕಾಲು ಹಿಡಿದ್ರು ಅಂತ, ಹಂಗಾಯ್ತು ನಿಮ್ಮ ಕತೆ. ನೋಡಿ, ಇವರೆಲ್ಲ ಹುಡುಗರು, ನಾನು ಈ ಮನೆಗೆ ದೊಡ್ಡೋಳು. ನನ್ನ ಮಗಳ ಜವಾಬ್ದಾರಿ ನನಗಿಲ್ವಾ? ಅವಳೊಂದು ಒಳ್ಳೆ ಮನೆ ಸೇರಬೇಕು ಅಂತ ಅನ್ನೋ ಆಸೆ ನನಗಿಲ್ವಾ? ಯಾವುದನ್ನು ಉದ್ದೇಶಪೂರ್ವಕವಾಗಿ ನಾವು ಮಾಡಿಲ್ಲ, ಹಾಗಂತ ಮಾಡೋದಕ್ಕೂ ಬಿಡೋದಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಆಗಿರೋದನ್ನೆಲ್ಲ ಮರೆತು ಒಳಗಡೆ ಬನ್ನಿ. ಏನಪ್ಪ ಸೀನ್ ಚೇಂಜ್ ಆಗ್ತಿದೆ? ಹೋಗ್ತೀನಿ ಅಂತ ಹೊರಟಿದ್ ಗಂಡಿನ ಕಡೆಯವರು ವಾಪಸ್ ಬರೋ ಥರ ಇದಾರಲ್ಲ. ಡ್ಯಾಡ್, ಅಷ್ಟೊಂದು ಅವ್ರು ಕೇಳ್ಕೊತಾರೆ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಡ್ಯಾಡ್. ಅಯ್ಯಯ್ಯೋ, ಈಗ ಏನಪ್ಪ ಮಾಡೋದು? ಇದೆಲ್ಲ ಮತ್ತೆ ಅತ್ತೆನ ಮದುವೆ ಮಾಡ್ಕೊಂಡು ಒಪ್ಕೊಂಡ್ಬಿಟ್ರಲ್ಲಪ್ಪ. ಹಾ, ಐಡಿಯಾ. ಪಿಜ್ಜಾ ಅಜ್ಜಿ, ನಿಮ್ಗೆ ಮಾತಾಡಕ್ ಇಷ್ಟ ಅಲ್ವಾ? ನಾನು ಹೇಳ್ದಂಗ್ ಮಾತಾಡ್ತೀರಾ? ರೆಡಿ ಅಲ್ವಾ? ಅದೇನೋ ಹೋಗ್ತೀನಿ ಅಂದ್ರಲ್ಲ, ಹೊರಟ ಬಿಡಿ. ಹೋಗ್ತೀನಿ ಅಂತ ಇದ್ರಲ್ಲ, ಹೊರಟೋಗಿ. ಹೊರಟಾಗಿ ಹೊರಟೋಗಿ. ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಗೆಟ್ ಔಟ್. ಕನ್ನಡದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಒಂದು ದೊಡ್ಡ ನಮಸ್ಕಾರ, ಟಾಟಾ, ಬೈ ಬೈ. ಯಾವತ್ತೂ ಈ ಕಡೆ ಹಾಕ್ಬೇಡಿ. ನಿಮ್ಗೊಂದು ದೊಡ್ಡ ನಮಸ್ಕಾರ, ಟಾಟಾ, ಬಾಯ್ ಬಾಯ್. ಇನ್ಯಾವತ್ತೂ ಈ ಕಡೆ ನೀವು ತಲೆ ಹಾಕ್ಬೇಡಿ. ಏನಾಗಿದೆ ನಿಮಗೆ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರು. ಇನ್ನು ಹೋಗಿಲ್ವಾ ನೀವು? ಯಾಕೆಲ್ಲ ಗೋಬೇಕಾದ ಥರ ನಿಂತಿದ್ದೀರಾ? ನಿಮ್ಗೆ ನಾಚಿಕೆ ಆಗಲ್ವಾ? ಹೊರಟೋಗಿ. ಇನ್ನೂ ಹೋಗ್ಲಿಲ್ವಾ ಇವರು? ಇನ್ನೂ ಅಲ್ಲೇ ಗೂಬೆಗಳ ತರ ನಿಂತೇ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮಗೆ? ಹೊರಟೋಗಿ. ಇವ್ರಿಗೆಲ್ಲ ತಲೆ ಕೆಟ್ಟಿದೆ. ಒಳ್ಳೆ ಲೂಸ್ ಫ್ಯಾಮಿಲಿ ಆಯ್ತು. ಏನೋ ಆಗಿದ್ದಾಗೋಯ್ತು, ಮತ್ತೆ ಸಂಬಂಧ ಕುದುರಿಸೋಣ ಅಂದ್ರೆ ಬಾಗ್ಲಲ್ಲಿ ನಿಂತ್ಕೊಂಡು ಅವಮಾನ ಮಾಡ್ತಾ ಇದ್ದೀರಾ. ರೀ, ಏನ್ರಿ ನೋಡ್ತಾ ಇದ್ದೀರಾ? ನಡೀರಿ ಹೋಗೋಣ. ರೀ, ಏನ್ರಿ ನೀವು ನಮ್ಮನ್ನ ಇಷ್ಟೊಂದು ತುಚ್ಛವಾಗಿ ಕಾಣ್ತಾ ಇದ್ದೀರಾ? ಆ ಮುದುಕಿ ಕೈಲಿ ನಮಗೆ ಗೆಟ್ ಔಟ್ ಅಂತ ಬೇರೆ ಹೇಳಿಸ್ತೀರಾ? ನಿಮ್ಮ ಮಗಳ ಮದ್ವೆನ ಹೆಂಗ್ ಮಾಡ್ತೀರೋ ನಾವು ನೋಡೇ ಬಿಡ್ತೀವಿ. ರೀ, ಬನ್ರಿ ಹೋಗೋಣ. ಸರ್ 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 ನನ್ನ ಮಾತು ಕೇಳಿ ಸರ್. ಸರ್, ಏ ಅತ್ತೆ,
ನಿನ್ಗೆ ಭೂತ ಮೆಟ್ಕೊಂಡಿದ್ಯಾ? ಒಳ್ಳೆ ಸಂಬಂಧನ ಹಾಳು ಮಾಡ್ಬಿಟ್ಟಿಲ್ಲ. ನೀನು ಕರ್ಕೊಂಡೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಇಷ್ಟು ವರ್ಷದಿಂದ ದ್ವೇಷ ಇಟ್ಕೊಂಡಿದ್ಯಾ ಭಾಗಿ? ನಿನ್ನ ಮಗಳು ಓಡ್ ಹೋದ್ಲು ಅಂತ ಹೇಳಿ ನನ್ನ ಮಗಳ ಮದ್ವೆಗೂ ಅಡ್ಗಾಲ್ ಹಾಕಿದೆಯಲ್ಲ. ಇನ್ನಲ್ಲಿ ಬಿದ್ದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಅನ್ನ ಹಾಕಿ ಸಾಕಂದಲ್ಲೇ ನಿನ್ನ. ಅಲ್ಲ ಚಿಕ್ಕತ್ತೆ, ಬಾಯಿ ಹೊಡ್ತಿಲ್ಲ, ಮಾತು ಬರ್ತಿಲ್ಲ ಅಂದ್ರೆ ಈಗ ನೋಡಿದ್ರೆ ನಿಷ್ಠುರವಾಗಿ ಮಾತಾಡಿ ಅವ್ರಿಗೆಲ್ಲ ಅವಮಾನ ಮಾಡ್ಬಿಟ್ರಲ್ಲ. ಎಲ್ಲ ಮರ್ತು ವಾಪಸ್ ಬರ್ತಿದ್ರು, ಅಷ್ಟರಲ್ಲೆಲ್ಲ ಮಣ್ಣು ಹಾಕ್ಬಿಟ್ರಲ್ಲ. ನಮ್ಮ ಸಾಕ್ಷಿ ನಿಮ್ಗೆ ಏನು ಅನ್ಯಾಯ ಮಾಡಿದ್ಲು? ಏಯ್, ಏನು ಇಷ್ಟು ಖುಷಿಯಾಗಿದ್ಯಾ? ನಿನ್ನ ಮದುವೆ ನಿಂತೈತಲ್ಲ ಅದಕ್ಕೆ. ಹೌದು ಲಡ್ಡು, ಆದ್ರೆ ಇದೆಲ್ಲ ಹೇಗಾಯ್ತು ನಂಗೆ ಗೊತ್ತಾಗ್ತಾನೆ ಇಲ್ಲ. ಆ ಪಿಜ್ಜಾಜಿ ಎಲ್ರಿಗೂ ಬಾಯಿಗೆ ಬಂದಂಗೆ ಬೈದು ಓಡಿಸ್ಬಿಟ್ರು. ಹೌದಾ? ಏನಂದ್ರು ಅತ್ತೆ? ಸಾಕ್ಷಿ ಎತ್ತನ್ನಕ್ಕಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸಾಕ್ಷಿ ಎತ್ತ ಈ ಥರ ಮುದ್ದು ಮಾಡೋರು ಯಾರು ಇಲ್ಲ. ನನ್ನ ಮುದ್ದು ಮಾಡಿ ಪ್ಲೀಸ್ ಸಾಕ್ಷಿ ಎತ್ತೆ. ಒಟ್ಟಿನಲ್ಲಿ ಸಾಕ್ಷಿ ಮದುವೆ ನಿಂತೋಯ್ತು. ಆಫೀಸಲ್ಲಿ ಕೊಲೀಗ್ಸ್ ಮುಂದೆ ನಾನು ಕೆಟ್ಟವನ. ಆಫೀಸ್ನಲ್ಲಿ ನೀನೇ ಕೆಟ್ಟವನಾಗ್ತೀಯಣ್ಣ. ಮತ್ತಿನ್ನೇಗೋ ಆ ಹುಡುಗ ನನ್ನ ಕೊಲೀಗ್ ಫ್ರೆಂಡು ಅಂತ ನಿಂಗೆ ಹೇಳಿರಲಿಲ್ವಾ? ಅವ್ನು ನನಗೆ ಸುಮ್ಮನೆ ಬಿಡ್ತಾನ? ಆಫೀಸ್ನಲ್ಲಿ ಎಲ್ಲ ಕಿವಿಗೂ ತುತ್ತೂರಿ ಓದ್ತಾನೆ. ಒಟ್ಟಲ್ಲಿ ಎಲ್ಲರ ದೃಷ್ಟಿಲಿ ನಾನು ಕೆಟ್ಟವನ. ಇಂಥ ಕೆಲಸ ಮಾಡಿಬಿಟ್ಟಿರತ್ತೆ. ನಾನು ಹಿಂಗೆ ಇಷ್ಟೂರಾಗಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆಚೆಗಿರೋರು ಮದುವೆ ಮುರಿದ್ರೆ ಸಹಿಸೋಕ್ಕಾಗಲ್ಲ. ಏನು ಮನೆಯವ್ರಾಗಿ ನೀವೇ ಹೇಗೆ ಮಾಡಿದ್ರೆ ಏನು ಅಂತ ಹೇಳೋದು? ಇಷ್ಟು ದಿನ ನಾವು ನಿಮ್ಮನ್ನು ಸಹಿಸ್ಕೊಂಡಿದ್ದೀವಿ. ಇನ್ನು ನಿಮ್ಮ ದಾರಿ ನೀವು ನೋಡ್ಕೊಳ್ಳೋದು ಒಳ್ಳೇದು. ಅಯ್ಯೋ ಅಂತೇಳಿ ಸ್ವಾಮಿ, ಅಂದ್ರೆ ನನ್ನ ಮನೆ ಬಿಟ್ಟು ಹೋಗು ಅಂತ ಇದೆಯಾ? ಮತ್ತಿನ್ನೇನು ಹೇಳಬೇಕು? ಮಾತೇ ಬರಲ್ಲ ಅನ್ನೋ ಥರ ನಾಟಕ ಆಡಿದ್ರಿ. ಎಲ್ಲ ಸಮಾಧಾನ ಪಡಿಸಿ ಇನ್ನೇನು ಸಂಬಂಧ ಒಪ್ಕೊಳ್ಳೋ ಹಾಗೆ ಮಾಡೋ ಅಷ್ಟರಲ್ಲಿ ಈ ಕಡೆ ತಲೆ ಇಟ್ಕೊಂಡು ಮಲ್ಬೇಡಿ ಅಂತ ಹೇಳ್ಬಿಟ್ರೆ. ಆ ಪಿಜ್ಜಾ ಅಜ್ಜಿ ಕೈಯಲ್ಲಿ ಬಯಸಿದ್ ನಾನೇ, ಆದ್ರೆ ಈ ಪಿಜ್ಜಾ ಅಜ್ಜಿನ ಸುಮ್ಮನೆ ಬಿಡ್ಬೇಡಿ. ನರಹರಿ, ನನ್ನ ಮಾತು ನಂಬು. ನಾನು ನಾಟಕ ಮಾಡ್ತಾ ಇಲ್ಲ. ನಾನು ಎಷ್ಟು ಮಾತಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ಬಾಯಿ ಸೇದ್ ಹೋದಂಗೆ ಆಗ್ಬಿಟ್ಟಿತ್ತು. ಒಂದು ಮಾತು ಮಾತಾಡೋಕ್ಕಾಗ್ಲೇ ಇಲ್ಲ ಕಣೋ. ನಿಮ್ಮ ನಾಲ್ಗೆಲೇನು ಭೂತ ಕುಣಿತಿತ್ತ? ನೀವೇನೇ ಹೇಳಿ, ಇದೊಂದು ವಿಷಯದಲ್ಲಿ ನಿಮ್ಮನ್ನು ಯಾರೂ ಒಪ್ಪಲ್ಲ. ಸಾಕು, ಸುಮ್ಮನೆ ಇರಿ. ಎಲ್ಲರೂ ನನಗೆ ಬೈತಾ ಇದ್ದೀರಿ. ನಿನ್ನ ಗಂಡ ಇರುವೆ ಇರೋ ಸ್ವೀಟ್ ತಂದಿದ್ದಾನೆ, ತಂಗಿ ಮದುವೆಗೆ ಯಾಕೆ ಕಲ್ಲು ಹಾಕಿದ ಅಂತ ಕೇಳು. ಸುಮ್ಮನೆ ಇರಿಯತ್ತೆ. ಒಳ್ಳೆ ಕ್ವಾಲಿಟಿ ಸ್ವೀಟ್ಸೇ ತಂದಿದ್ದೀನಿ ನಾನು. ನನ್ನ ತಂಗಿ ಮದುವೆ ಹಾಳು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಾ? ಸ್ವೀಟ್ಸಲ್ಲಿ ಇರುವೆ ಹೇಗೋ ಬಂತು? ಸ್ವೀಟ್ಗಳನ್ನ ಎತ್ಕೊಂಡು ಹೋಗಿ ಒಳಗಿಟ್ಟಿದ್ದು ಚಿಕ್ಕತ್ತೇನೆ. ಸರಿಯಾದ ಜಾಗದಲ್ಲಿ ಇಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ಇರುವೆ ಬಂದಿದೆ. ಇದರಲ್ಲಿ ಇರುವೆ ಹೇಗೆ ಬಂತು? ನಾನು ಸರಿಯಾದ ಜಾಗದಲ್ಲೇ ಇಟ್ಟಿದ್ದೆ. ಆ ಪರೀಕ್ಷೆನೂ ಆಗೋಗ್ಲಿ. ಏ ಜಿಲೇಬಿ, ಒಳಗೆ ಹೋಗಿ ಸುವಾಸ ತಂದಿರೋ ಸ್ವೀಟ್ ಎಲ್ಲ ತೊಗೊಂಬರ. ಹೌದೇ ಜಿಲೇಬಿ, ಒಳಗೆ ಹೋಗಿ ತಗೊಂಡ್ ಬಾ ಹೋಗು. ಇವನ್ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಮೊದಲು ಗಂಡಿನ ಕಡೆಯವರು ಕೊಟ್ಟಿರೋ ಸ್ವೀಟ್ಸಲ್ಲಿ ಇರುವೆ ಇದೆ ನೋಡೋಣ. ಹೌದು ಕಣೋ, ಅದು ಸರಿನೇ. ಅದನ್ನೇ ನೋಡೋದು. ಇರುವೆ ಇದೆ ಅಂತ ಎಲ್ಲ ಬಿಸಾಕಿ ಹೋಗ್ಲಿಲ್ವಾ? ಇರುವೆಗಳು ಪ್ಲೀಸ್ ಸ್ವೀಟ್ಸ್ ಇಂದ ಹೊರಗೆ ಹೋಗಿ. ಪ್ಲೀಸ್ ಸ್ವೀಟ್ಸ್ ಇಂದ ಆಚೆ ಹೋಗಿ. ನೋಡೋಣ, ಒಂದು ಸ್ವೀಟಲ್ಲೂ ಇರುವೆ ಇಲ್ಲ ನೋಡು. ಹೌದು, ಯಾವ ಸ್ವೀಟಲ್ಲೂ ಇರುವೆ ಇಲ್ಲ. ಬಾಬಾ ಜಿಲೇಬಿ ಕೊಡಿ. ವಾಸಂತಿ ನೀನು ನೋಡ. ಏನ್ರಿ ಇದು? ಎಲ್ಲ ಚೆನ್ನಾಗೇ ಇದೆಯಲ್ಲ, ಯಾವುದ್ರಲ್ಲೂ ಇರುವೆ ಇಲ್ಲ. ಸಾಕ್ಷಿ ನೋಡೋಕೆ ಬಂದಲ್ಲ, ಅವ್ರು ತೊಗೊಂಡಿದ್ದ ಸ್ವೀಟಲ್ಲಿ ಮಾತ್ರ ಹೇಗಿರುವೆ ಬಂತು ಅಂತ